ನಾನು ಹೇಳಿಲ್ವಾ ಕಮ್ಲಿಗೆ ನಾನು ಅಂದ್ರೆ ಎಷ್ಟೊಂದು ಇಷ್ಟ ಅಂತ ಹೇಳ್ಬಿಟ್ಟು ನಿಂಗೆ. ನಾನು ಎಲ್ಲ ಇಸ್ಯನುವೆ ಕಮ್ಲಿಗೆ ಹೇಳ್ಬಿಟ್ಟೆ ಗೊತ್ತಾ? ಹೌದಾ? ಅವಳು ಏನು ಮಾತಾಡ್ಲಿಲ್ವಾ? ಒಂದ್ ಮಾತು ಮಾತಾಡ್ಲಿಲ್ವಾ? ಪಾಪ ಯಾಕ್ ಪಾಪಣ್ಣ ಬರ್ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ಲು. ನಾನ್ ನಿನಗಿನ್ನ ನನಗೇನ್ ಹೆಚ್ಚಿಲ್ಲ ಕಮ್ಲಿ, ನೀನೇನ್ಯ ನನ್ಗೆ ಹೆಚ್ಚು ಅಂತ ಹೇಳುದ್ನ. ಅಷ್ಟಕ್ಕೆ ನೆನಿಯ ಸರಿ ಆಯ್ತು. ಸರಿ, ಸರಿ ಅಂತ ಹೇಳ್ಬಿಟ್ಟು ಸುಮ್ನೆ ನೆನಿಯ ಆಗೋಗ್ಬಿಟ್ಲು ಗೊತ್ತಾ? ಅಂತ ಹುಡ್ಗಿನ್ ಪಡಿಯಕ್ಕೆ ನಾನು 7, 7 ಜನ್ಮದ್ ಪುಣ್ಯಾಕ್ ಮಾಡಿದ್ದೆ ಗೊತ್ತಾ? ನೀನೇ 7 ಅಂದಲ್ಲ, ಹೋದ್ರೆ ಹೋಗ್ಲಿ ಬಿಡು ಹೇಳಣ ಅಂತ ಹೇಳ್ದೆ. ಸರಿ ಕಣಪ್ಪ, ಈಗ ಹೋಗ್ಬಿಟ್ಟು ಎಲ್ಲ ಐಟಮ್ಸು ತಗೊಂಬಿಟ್ಟು ಬರ್ತೀನಿ. ನಿಜವಾಗ್ಲೂ ಏನು ಮಾತಾಡ್ಲಿಲ್ವಾ? ಕಮ್ಲಿ ನಿಜವಾಗ್ಲೂ ಸುಮ್ನೆ ಇದ್ಲಾ? ಏ ಇದು ಒಳ್ಳೆ ಸಂದಕ್ಕೆ ಹೇಳ್ತೀಗಲ್ಲ. ಇನ್ನೇನ್ ಮಾಡ್ಲಿ ನಾನು? ಸುಮ್ಕೆನೆಯೇ ಇದ್ದಿದ್ದು. ಸುಮ್ಕೆನೆಯೇ ಇದ್ಲು. ಇನ್ನೇನ್ ಮಾತಾಡ್ತಾಳೆ? ಅಯ್ಯೋ! ಏನೂನುವೆ ಮಾತಾಡಕ್ ಹೋಗ್ಲಿಲ್ಲ. ನಾನು ಹೇಳಿಲ್ವಾ ಕಂಬ್ಳಿ ಬಗ್ಗೆ ನಂಗೆ ಬಹಳ ಚೆನ್ನಾಗ್ ಗೊತ್ತು. ಕಂಬ್ಳಿ ಯಾವತ್ತೂನುವೆ ನಾನು ತುಂಬಾ ಇಷ್ಟಪಡ್ತಾಳೆ ಗೊತ್ತಾ? ಅಯ್ಯೋ! ಬಿಡು ರಾಹುಲ್ ನಿಂಗೆ ಯಾಕೆ? ಹೋಗ್ಬಿಟ್ಟು ತಾಳಿ ಗಿಳಿ ಎಲ್ಲ ತಗೊಂಬಿಟ್ಟು ಬರ್ತೀನಿ. ಅದೇನೇನೋ ಬೇಕಲ್ಲ ಕಾಲುಂಗ್ರನಂತೆ, ತಾಳಿನಂತೆ, ಇನ್ನೇನಾರ ಬೇಕಾರೆ ತಗೊಂಬಿಟ್ಟು ಬರ್ಬೇಕು ಹೋಗ್ಬಿಟ್ಟು ಎಲ್ಲ ಅಲ್ಲಿ ಅಂಗಡಿ ತಾಕ ಕೇಳ್ಕೊಬಿಟ್ಟು. ಆದಷ್ಟು ಬೇಗ ಮದುವೆ ಮಾಡ್ಕೊಬಿಡಣಿ ಈ ಕಾರ್ತಿಕದಾಗೆ ಅಂತ ಹೇಳಿ ಹೋಯ್ತಾ ಇವ್ನಿ. ಇನ್ನು ಡೈವರ್ಸು ಆಯ್ತು ಎಲ್ಲ ಆಯ್ತು. ಸುಮ್ನೆ ನನ್ನ ಅವಳ ಮಧ್ಯೆ ಸುಮ್ನೆ ಯಾಕೆ ಬ್ಯಾರೆ ಮಾತುಗಳು. ನೀನು ಬರ್ತೀಗ ಅಂಗಡಿಗೆ ಹೋಗ್ಬಿಟ್ಟು ಬರೋಣ? ಅಲ್ಲ ಕಣಣ್ಣ ನಿಜವಾಗ್ಲೂ ಏನು ಮಾತಾಡ್ಲಿಲ್ವಾ? ನಂಗೆ ಯಾಕೋ ನಂಬಕ್ಕಾಯ್ತಿಲ್ವೇ? ನಿನ್ ಪ್ರಕಾರ ಏನ್ ಮಾತಾಡ್ಬೇಕಿತ್ತು ಅಂತ? ಏನ್ ಮಾತಾಡೋಳು ಅಂತ ಅನ್ಕೊಂಡಿದ್ದೆ ನೀನು? ಆಸ್ತಿ ಎಲ್ಲ ಬರ್ಕೊಟ್ಟಿದ್ದಕ್ಕೆ ಫುಲ್ ಗರಂ ಆಗೋಗ್ಬಿಟ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆಡ್ತಾಳೆ ಅಂತ ಅನ್ಕೊಂಡಿದ್ದೆ. ಫುಲ್ ಗರಂ ಆಗೋಗ್ಬಿಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಹ್ಮ್. ಸರಿ ಬಿಡು ಆಯ್ತು. ಏನು ಒಂದಿಲ್ಲ ಅಂದ್ರೆ ನನಗೆ ನಂಬಕ್ಕಾಯ್ತಿಲ್ಲ. ಏನೋ ಕಂಬ್ಲಿ ಬದ್ಲಾಗವ್ಳೆ ಅಂತ ಅನ್ನಿಸ್ತದೆ. ಹೆಂಗೋ ಪಾಪಣ್ಣ ಅವಳ ಆಸ್ತಿನೂ ಬೇಡ ಏನೂ ಬೇಡ ನೀನೇ ಬೇಕು ಅಂತವಳೆ ಅಂದ್ರೆ ನಿನ್ ಮೇಲೇನೋ ನಿಜವಾಗ್ಲೂ ಪ್ರೀತಿ ಮಾಡಿಕೊಂಡವಳೆ ಅಂತ ಅನ್ನಿಸ್ತದೆ. ಆಯ್ತು ಬಿಡಿ ಆರಾಮಾಗಿ ಖುಷಿಯಾಗಿ ಇರಿ. ಪಾಪಣ್ಣ. ಓ ಕಂಬ್ಲಿ, ಅಲ್ಲ ಅಂಗಡಿಗೆ ಹೋಗ್ಬಿಟ್ಟು ಬತ್ತಿದ್ನಲ್ಲ ನಾನೇನಿಯ ನೀನ್ ಯಾಕೆ ಹಿಂದೆ ಬಂದೆ? ಓ ನಿನ್ನೂ ಕರ್ಕೊಂಡು ಹೋಗೋದು ಅಂತನಾ? ಸರಿ ಸರಿ ನೀನುನುವೆ ಬಾ ನನ್ನ ಜೊತೆಗೆ ನೀಯ ಹೋಗ್ಬಿಟ್ಟು ಏನೇನ್ ಬೇಕೋ ಐಟಮ್ಸ್ ಎಲ್ಲನೂ ತಗೊಂಬಿಟ್ಟು ಬರೋಣ. ನಿಂಗೆ ಏನೇನ್ ಬೇಕೋ ಹೇಳು ಏನು ಬಿಡ್ದಿದಂಗೆ ಎತ್ಕೊಂಬಿಟ್ಟು ಬರೋಣ. ಆ, ಪಾಪಣ್ಣ, ನನಗೆ ನಿನ್ ಜೊತೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಏನ್ ಹೇಳ್ತಾ ಇದೀಗ ನೀನು? ಯಾಕೆ ಕಂಬ್ಲಿ ಇಷ್ಟ ಇಲ್ಲ? ಹಾ? ಈಗೆಲ್ಲಾನು ಮದುವೆ ಮಾಡ್ಕೊಳಕ್ಕೆ ಅಂತ ತಯಾರಿ ಮಾಡ್ತಾ ಇದೀವಲ್ಲ, ಈಗ ಯಾಕೆ ನಿಂಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ ಅಷ್ಟೇ ನಿನ್ಯ. ನನಗೆ ನಿನ್ ಜೊತೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನೋಡು, ನಿನ್ ಮದ್ವೆಗೆ ತಾಳಿ ತಗೊಬಿಟ್ಟು ಬರ್ತೀನಿ, ಅದ್ ತಗೊಬಿಟ್ಟು ಬರ್ತೀನಿ, ಇದ್ ತಗೊಬಿಟ್ಟು ಬರ್ತೀನಿ, ಅದೆಲ್ಲ ನನಗೆ ಬೇಕಾಗೇನೇ ಇಲ್ಲ. ನನಗಂತೂ ನಿನ್ ಜೊತೆ ಮದುವೆ ಮಾಡ್ಕೊಳಕ್ಕೆ ಯಾವ ಇಷ್ಟನೂ ಇಲ್ಲ. ನಮ್ಮ ಅಮ್ಮಂಗೂ ಇಷ್ಟ ಇಲ್ಲ ನಿನ್ನ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಕಂಬ್ಲಿ, ಯಾಕೆ ಕಂಬ್ಲಿ ಹಿಂಗ್ ಮಾತಾಡ್ತಾ ಇದೀಗ? ನನ್ನ ಹೆಂಡತಿಗೆ ಡೈವರ್ಸ್ ಕೊಟ್ಟಿದ್ದೀನಿ. ಆ ನಾನು ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ನನ್ನ ಹೆಂಡತಿ ಮಗುನೆಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ಆದ್ರೂನುವೆ ನಿನಗೆ ಹಿಂಗೆ ಇಷ್ಟ ಆಯ್ತಿಲ್ಲ ಅಂತಂದ್ರೆ ಇದ್ದಕ್ಕಿದ್ದಂಗೆ ಮದುವೆ ಬೇಡ ಅನ್ನಿಸ್ತಾ ಐತೆ ಅಂದ್ರೆ ಏನಾಯ್ತು ಕಂಬ್ಲಿ? ನಾನೇನಾರ ತಪ್ಪು ಮಾಡಿದ್ನಾ ಕಂಬ್ಲಿ? ಏನಾಯ್ತು ಕಂಬ್ಲಿ? ಹೇಳು ಕಂಬ್ಲಿ. ಇದೇನ್ ಕಂಬ್ಲಿ ಪಾಪಣ್ಣ ನಿನ್ ಮೇಲೆ ಪಿರಾಣನೆ ಮಡಿಕೊಂಡವ್ನೆ. ಇದ್ದಕ್ಕಿದ್ದಂಗೆನೆ ನೀನ್ ಮದುವೆ ಮಾಡ್ಕೊಳ್ಳೋದಿಲ್ಲ ನನಗೆ ಬ್ಯಾಡ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆ ಏನ್ ಮಾಡೋದು ಅಂತ ಹೇಳಿ. ನೋಡು ಅದೆಲ್ಲ ಬಿಟ್ಬಿಡು ಇವಾಗ. ಹಂಗೆಲ್ಲ ಇಷ್ಟ ಇಲ್ಲ ಅದು ಇದು ಅಂತ. ಪಾಪಣ್ಣ ನಿನ್ ಮೇಲೆ ಅಷ್ಟೊಂದು ಪ್ರೀತಿ ಮಡಿಕೊಂಡವ್ನೆ. ಆ ಯಪ್ಪಂಗೆ ಬೆಲೆ ಕೊಟ್ಟಾದ್ರೂನುವೆ ನೀನು ಸುಮ್ನೆ ತಾಳಿ ಕಟ್ಟಿಸ್ಕೋಬೋದಲ್ವೇ? ಏನ್ ಕಂಬ್ಲಿ ಏನಾರ ತಪ್ಪು ಮಾಡಿದ್ದೀನಾ ಹೇಳು? ಹೇಳು ಕಂಬ್ಲಿ ಪ್ಲೀಸ್ ಹೇಳು ಕಂಬ್ಲಿ ಏನಾರ ತಪ್ಪು ಮಾಡಿದ್ದೀನಾ ನಾನು? ಯಾಕೆ ನೀನ್ ನನ್ನ ಮದುವೆ ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ತಾ ಇದೀಯಾ? ಏನ್ ಮಾಡಿದ್ದೀನಿ ನಾನು ಹೇಳು? ಇಂಥ ತಪ್ಪು ಮಾಡಿದ್ದೀನಿ ಅಂತ ಹೇಳು. ಆ ತಪ್ಪನ್ನ ನಾನು ತಿದ್ಕೊಂಡು ಸರಿ ಮಾಡ್ಕೊತೀನಿ ನಾನು. ಏನ್ ತೆಪ್ ಮಾಡಿದ್ಯಾ ಏನ್ ತೆಪ್ ಮಾಡಿದ್ಯಾ ಅಂದ್ರೆ ಇರೋ ಪರ ಆಸ್ತಿ ಎಲ್ಲ ನೀನ್ ಕಿತ್ತೋದ್ರೆ ನಿನ್ ಹೆಂಡತಿಗೆ ಬರ್ಕೊಟ್ಟಿದ್ಯಲ್ಲ. ಎಲ್ಲ ಆಸ್ತಿ ಅವಳಿಗೆ ಬರ್ಕೊಟ್ಮೇಲೆ ಮತ್ತೆ ನಾನೇನ್ ಮಾಡ್ಲಿ ಇಲ್ಲಿ ಕುಂತ್ಕೊಂಡು? ನನಗೆ ಅಂತ ಹೇಳ್ಬಿಟ್ಟು ಏನಾರ ಉಳಿಸಿದ್ಯಾ? ಒಂದು ಒಡವೆ ಏನಾರ ಉಳಿಸಿದ್ಯಾ? ಇಲ್ಲ ಒಂದು ಅಂಗೈಕ್ಲ ಜಾಗ ಉಳಿಸಿದ್ಯಾ? ಎಲ್ಲ ಆಸ್ತಿ ತಗೊಂಡೋಗ್ಬಿಟ್ಟು ನಿನ್ನ ಹೆಂಡತಿಗೆ ಬರ್ಕೊಟ್ಬಿಟ್ಟು ಈಗ ನನ್ನ ಜೊತೆ ಸಂಸಾರ ಮಾಡ್ಕೊಂಡಿರ್ತೀನಿ ಅಂದ್ರೆ ಬಿಕಾರಿ ಥರ ಅವಳು ಮಾತ್ರ ನೀನು ಆಸ್ತಿ ಎಲ್ಲ ಮಜಾ ಮಾಡ್ಕೊಂಡಿರ್ಬೇಕು, ನಾನು ನಮ್ಮಮ್ಮ ಮಾತ್ರ ನೀನು ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕಾ? ಆಸ್ತಿ ಒಂದು ರೂಪಾಯಿ ತಾನೇ ಉಳಿಸ್ಕೊಂಡಿದ್ಯಾ? ಎಲ್ಲ ಆಸ್ತಿನೂ ತಗೊಂಡೋಗ್ಬಿಟ್ಟು ಎಲ್ಲ ನೀಗ ಹಾಕ್ಬಿಟ್ಟು ಬಂದವನೇ. ಕಮ್ಲಿ ನೀನ್ ಏನಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಕಮ್ಲಿ? ಅದೆಲ್ಲ ಒಂದ್ ಲೆಕ್ಕನ ಕಮ್ಲಿ. ಹೋದ್ರೆ ಹೋಗ್ಲಿ ಬುಟ್ಟಾಕೋ ಆಸ್ತಿ ತಾನೇ. ಅದ್ ನಾವ್ ಇನ್ನೂ ಸಂಪಾದನೆ ಮಾಡ್ಕೋಬಹುದು. ಅಯ್ಯೋದ್ರ ಎಲ್ರಲ್ಲಿ ಸಂಪಾದನೆ ಮಾಡ್ಬೋದು. ಏನೋ ಈ ವಯಸ್ಸಾಗೈತೆ 42 ವರ್ಷ ಆಗ್ಲೇ ನಿನಿಯ ಇಷ್ಟು ವಯಸ್ಸಾಗೈತೆ. ಈ ವಯಸ್ಸಾದ್ಮೇಲೆ ಸಂಪಾದನೆ ಮಾಡ್ತಾನೆ ಸಂಪಾದನೆ ನಿನ್ ಮಕ ಮುಚ್ಚ. ಏನ್ ಸಂಪಾದನೆ ಮಾಡೋದು ನೀನಂತೂ ಏನು ಬೇಕಿಲ್ಲ. 42 ವರ್ಷಕ್ಕೆ ನೀನು ಏನ್ ಸಂಪಾದನೆ ಮಾಡಿಯ ನೀನು? ಇರಪರ ಎಲ್ಲ ಆಸ್ತಿ ಎಲ್ಲ ಅವಳಿಗೆ ಬರ್ಕೊಟ್ಬಿಟ್ಟು ಇಲ್ಲಿ ಬಂದು ನನ್ನ ಜೊತೆ ತಾಳಿ ಕಟ್ಕೊಂಡು ಸಂಸಾರ ಮಾಡ್ತಾನಂತೆ. ಏಯ್ ನೀನು ಸಾಕು, ನಿನ್ ಸವಸನವೇ ಸಾಕು. ನೋಡು, ಯಾವುದೇ ಕಾರಣಕ್ಕೂ ನಾನೇನು ಮದುವೆ ಮಾಡ್ಕೊಳ್ಳಲ್ಲ. ನಯ್ಯ ಪೈಸಾ ಆಸ್ತಿ ಇಲ್ಲ ಏನೂ ಇಲ್ಲ. ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಂತೆ. ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡಕ್ಕೆ ನಾನೇ ನಿನ್ನ ಮದುವೆ ಮಾಡ್ಕೊಂಡೆ ಕೂಲಿನಲ್ಲಿ ಮಾಡ್ಬೇಕಾ? ಹಂಗೆ ನೀ ಕೂಲಿನಲ್ಲಿ ಮಾಡಿದ್ರೆ ಬ್ಯಾಡ ಅಂತದ ಹೇಳು? ಅಯ್ಯೋ ಇದೇನ್ ಕಮ್ಲಿ ಹಿಂಗ್ ಮಾತಾಡ್ತಾ ಇದೀಯಾ? ನೀನ್ ನಾನು ಎಷ್ಟೊಂದೆಲ್ಲ ಇಷ್ಟಪಡ್ತಾ ಇದ್ದೆ. ಅಷ್ಟೆಲ್ಲ ಇಷ್ಟಪಟ್ಟು ಇವಾಗ ನೀನ್ ಹಿಂಗ್ ಮಾತಾಡ್ತಿದ್ಯಾ ಅಂದ್ರೆ ನಂಗೆ ಸ್ಯಾನೆ ಬೇಜಾರಾಯ್ತದೆ. ಕಮ್ಲಿ ಹಂಗೆಲ್ಲ ಮಾತಾಡ್ಬೇಡ ಕಮ್ಲಿ. ಪ್ಲೀಸ್ ಕಮ್ಲಿ. ನೀನ್ ನನ್ನ ಬಹಳ ಇಷ್ಟಪಟ್ಟೆ ತಾನೇ? ಅಯ್ಯಯ್ಯಯ್ಯ ಈ ಮೂತಿನ ಇಷ್ಟ ಬೇರೆ ಪಡ್ತಾರೆ. ನನ್ನ ಮಗಳನ್ನೇನೋ ಸಾಯ ಗಂಟ ಸಂದಕ್ ನೋಡ್ಕತಾನೆ. ಆಸ್ತಿ ಪಾಸ್ತಿ ಜೋರಾಗೈತೆ, ಒಳ್ಳೆ ದುಡ್ಡು ಮಾಡವನೆ, ಒಳ್ಳೆ ಒಡವೆ ಮಾಡಿಕೊಂಡವನೆ, ನೆಮ್ಮದಿಯಾಗಿರನಿ ಅಂತ ಅನ್ಕೊಂಡ್ರೆ ಲೋಪರಿ ಎಲ್ಲ ಅವಳಿಗೆ ಬರ್ಕೊಟ್ಬಿಟ್ಟು ಇವಾಗ ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟಕ್ ಬರ್ತಾನ ತಾಳಿಯ. ಏಯ್ ಹೋಗತ್ತಾಗೆ ನೀನು ಸಾಕು, ನಿನ್ ಸವಾಸನವೇ ಸಾಕು. ನನ್ನ ಮಗಳಿಗೆ ಇನ್ನೂ ಎಷ್ಟು ಕಡಿಮೆ ಏಜು. ನನ್ನ ಮಗಳಿಗೆ ರಾಣಿ 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 ತರ ನೋಡ್ಕೊಳ್ಳೋಂಥ ಗಂಡ ಸಿಗ್ತಾನೆ. ನೀನ್ ತರ ತಿರ್ಬೋಕಿ ನನ್ನ ಮಗನ್ ಕಟ್ಕೊಂಡು ನಮ್ಗೇನಾಗ್ಬೇಕು?
ಹಂಗಂದ್ರೆ ನೀನು ನನ್ನನ್ನು ಪಿರುತಿ ಮಾಡೇ ಇಲ್ವಾ ಕಮ್ಲಿ? ನನ್ನನ್ನು ಮನ್ಸಾರೆ ಪಿರುತಿ ಮಾಡಿಲ್ವಾ? ನೀನು ಸುಮ್ಮನೆ ನೀನು ಆಸ್ತಿ ನೋಡ್ಬಿಟ್ಟು ಪಿರುತಿ ಮಾಡ್ದ ಹೇಳು? ಹಾಂ, ನಿನ್ನ ಥರ ಸಂದರ್ಶಕರು ಯಾರೂ ಇಲ್ಲ. ನೀನಂದ್ರೆ ನಂಗೆ ಅಂತ ಇಷ್ಟ ಇಂಥ ಇಷ್ಟ, ನೀನಂದ್ರೆ ಪಿರಾಣ, ನೀನಂದ್ರೆ ಅದು, ನೀನಂದ್ರೆ ಇದು ಅಂತ ಹೇಳ್ಬಿಟ್ಟು ಇಷ್ಟುದ್ದ ಇಷ್ಟುದ್ದ ಹೇಳ್ತಿದ್ದಲ್ಲ. ಈಗ ನೋಡಿದ್ರೆ ಹಿಂಗೆ ಉಲ್ಟಾ ಹೊಡಿತಿದ್ಯಲ್ಲ. ಇದೇನು ಕಮ್ಲಿ? ನೀನು ನಿಜ ಮನ್ಸಾರೆ ಹೇಳು, ನೀನು ನನ್ನ ಇಷ್ಟಪಡಲೇ ಇಲ್ವಾ? ನಿನ್ನನ್ನು ನನ್ನ ಆಸ್ತಿ ನೋಡ್ಬಿಟ್ಟು ಇಷ್ಟಪಟ್ಟ? ಹೇಳು ಕಮ್ಲಿ, ನೀನು ನನ್ನ ಇಷ್ಟಪಡಲಿಲ್ವಾ ಕಮ್ಲಿ? ಏಯ್ ಹೋಗಲೇ ಬಾಣ್ಲಿ, ನಿನ್ನ ಯಾರು ಇಷ್ಟಪಡ್ತಾರೆ? ಬಾಣ್ಲಿ ನನ್ನ ಮಗ. ನೀನು ದೊಡ್ಡ ಹೀರೋ, ಈ ಅಪ್ಪನ ಇಷ್ಟಪಡಕ್ಕೆ ಏನು ಸಲ್ಮಾನ್ ಖಾನ್ ಅಮೀರ್ ಖಾನ್ ಮ್ಯಾಲ್ ಬಿದ್ದಿ ಅಪ್ಪನ ಲವ್ ಮಾಡಕ್ಕೆ ಬೆಳಗ್ಗೆ ಮಕ ನೋಡ್ಕೊಂಡಿದ್ದೀಗ? ಒಳ್ಳೆ ಕಿತ್ತೋದ್ ನನ್ನ ಮಗ ಇದ್ದಂಗ ಒಂದು ತಲೆನಾಗ ಒಂದು ಕೂದ್ಲಿಲ್ಲ, ಇವನ್ ಮೇಲೆ ಪಿರುತಿ ಬೇರೆ ಉಕ್ಕು ಕರೀತದೆ. ಏನೋ ಬುಡಪ್ಪ, ಏನೋ ಸಂದಕ್ಕಿದ್ದು. ಈಗ ಬಿಗ್ ಬಾಸ್ ಬಂದವನಲ್ಲ ಸೂರಜ್, ಹಂಗೇನಾರ ಇದ್ದು ಬಾಡಿ ಸಂದಾಗ ಬೆಳೆಸ್ಕೊಂಡಿದ್ದು ನೋಡಿದ ತಕ್ಷಣ ಬಿದ್ದೋಗಂಗಿದ್ರೆ ಅವಾಗೇನೋ ಪಿರುತಿ ಬಂದೈತಪ್ಪ ಅವನು ನೋಡಿ ಅನ್ಬೋದು. ನೀನು 40 ವರ್ಷದ ಮೇಲಾಗೈತೆ, ತಲೆನಾಗ ಒಂದು ಕೂದಲಿಲ್ಲ, ಈಗಲಾಗ್ಲೂ ಮುರ್ದೋಗ ಅಂತ ಕೈ ಕಾಲು ಇಕ್ಕೊಂಡವನೇ. ಇವನು ನೋಡ್ಬಿಟ್ಟು ಪಿರುತಿ ಬೇರೆ ಬರ್ತದೆ ನೋಡು. ನನಗೆ ನಿನ್ನ ಮೇಲೆ ಯಾವ ಪಿರುತಿನೂ ಇಲ್ಲ, 10 ಪೈಸದ ಪಿರುತಿನೂ ಇಲ್ಲ. ನೀನು ಏನಾರ ಅನ್ಕ, ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ. ನೀನಿಯ ನನ್ನ ಸುದ್ದಿಗೆ ಬರಬೇಡ, ತಾಳಿಗಿಳಿ ಅಂತ ಕಟ್ಟೋದಿಲ್ಲ, ಮಾತಾಡ್ಬೇಡ. ಕೂಲಿನಲ್ಲಿ ಮಾಡ್ಕೊಂಡು ಬೇಕಾದ್ರೆ ಜೀವನ ಮಾಡ್ಬಿಡ್ತೀನಿ. ನಿನ್ನನ್ನು ಮದುವೆ ಮಾಡ್ಕೊಂಡು ತಿರುಗಿ ಇನ್ನೇನು ಸಾಯ್ಲಿ. ಕಮ್ಲಿ 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 ಹಿಂಗೆ ಅಂದ್ಬಿಟ್ರೆ ಹೆಂಗೆ ಕಮ್ಲಿ? ಪಾಪಣ್ಣ ನಿನ್ನ ಮ್ಯಾಲೆ ಪಿರಾಣ ನೆನೆಯಾ ಮಾಡಿಕೊಂಡವನಿ ಪಾಪಣ್ಣ. ನಿನ್ನ ಮ್ಯಾಲೆ ಎಷ್ಟು ಪಿರಾಣ ಮಾಡಿಕೊಂಡವನಿ ಅಂದರೆ ಎಂಟಿಗೆಲ್ಲ ಡೈವರ್ಸ್ ಕೊಟ್ಬಿಟ್ಟು ಬಂದವನಿ ಕಮ್ಲಿ ಕಮ್ಲಿ ಅಂತೇಳಿ. ಇಷ್ಟೆಲ್ಲ ಮಾಡಿದ ಮೇಲೂ ನೀನು ಹಿಂಗೆಲ್ಲ ಬ್ಯಾಡ ಅಂತ ಪಾಪಣ್ಣನ ರಿಜೆಕ್ಟ್ ಮಾಡಿಬಿಟ್ರೆ ಹೆಂಗೆ ಹೇಳು? ಅಯ್ಯೋ, ನನಗಂತೂ ಸ್ಯಾನೆ ಬೇಜಾರಾಯ್ತೈತೆ, ಸ್ಯಾನೆ ನೋವಾಯ್ತೈತೆ ನನಗಂತೂ. ಪಾಪಣ್ಣನ ನೆನೆಸ್ಕೊಂಡು ಇನ್ನೂ ನೋವಾಯ್ತೈತೆ. ಪಾಪಣ್ಣ ಊರು ತುಂಬ ಹೇಳ್ಕೊಂಬಂದಿದ್ದ, ಕಮ್ಲಿ ಆಸ್ತಿನ ಆಸೆ ಪಟ್ಟೋಳೆ ಅಲ್ಲ, ನನ್ನಷ್ಟೇ ಇಷ್ಟಪಟ್ಟಿದ್ದು ಅಂತ. ಈಗ ನೋಡಿದ್ರೆ ಕಮ್ಲಿ ಹೆಂಗೆ ಉಲ್ಟಾ ಹೊಡೆದ್ಬಿಟ್ಲು. ಹೋಗತ್ತಾಗಿ ಕಮ್ಲಿ ಹಿಂಗೆ ಅಂದ್ಬೇಡ ಕಮ್ಲಿ, ನಿನ್ನ ರಾಣಿ ಥರ ನೋಡ್ಕೊತೀನಿ ಕಮ್ಲಿ. ಯಾರು ನೋಡ್ಕೊಂಡಿರ್ಬಾರ್ದು ಕಮ್ಲಿ, ನೀನು ಹಂಗೆ ನೋಡ್ಕೊತೀನಿ. ನಾನಂತೂ ದೇವ್ರನ್ನೇ ಸಂದಕ್ಕೆ ನೋಡ್ಕೊತೀನಿ ಕಮ್ಲಿ. ನನ್ನ ಮಾತು ಕೇಳು, ನಿನ್ನ ರಾಣಿ ಥರನೇ ನೀನು ನೋಡ್ಕೊಳ್ಳೋದು. ಪ್ಲೀಸ್ ಕಮ್ಲಿ, ಹಿಂಗೆಲ್ಲನೂ ನಾನು ಮಧ್ಯದಾರಿನಾಗೆ ಕೈ ಕೊಟ್ಬಿಟ್ಟು ಹೋಗ್ಬೇಡ ಕಮ್ಲಿ. ನೀನು ಬಿಟ್ಬಿಟ್ಟಿರೋ ಶಕ್ತಿ ನನಗಂತೂ ಇಲ್ಲ ಕಮ್ಲಿ. ನೀನು ಬಿಟ್ಟಿರೋ ಶಕ್ತಿ, ನೀನು ಬಿಟ್ಟು ನನಗೊಂದು ಕ್ಷಣ ಇರೋಕ್ಕಾಗಿಲ್ಲ ಕಮ್ಲಿ. ನೀನು ಬಿಟ್ಟು ನನಗೆ ಏನು ಮಾಡಬೇಕು ಅಂತಲೂ ಅರ್ಥ ಆಯ್ತಿಲ್ಲ. ನಾನು ಎಲ್ರಿಗೆಲ್ಲ ಡೈವರ್ಸ್ ಕೊಟ್ಬಿಟ್ಟು ಬಂದಿದ್ದೀನಿ. ನಿನ್ಗೆ ಇನ್ನೂ ಸಣ್ಣಗೆ ದುಡ್ದು ಸಾಕ್ತೀನಿ, ನನ್ನ ಮಾತು ಕೇಳು. ಏಯ್ ಹೋಗಲೇ, ನನಗಿನ್ನ ಒಂದು 5-6 ವರ್ಷ ಚಿಕ್ಕೋನೇನ ಇವನು ಕೊಟ್ಬಿಟ್ಟು ಮದುವೆ ಬೇರೆ ಮಾಡ್ತಾನೆ ನನ್ನ ಮಗಳನ್ನ. ಮೂದೇವಿ ಬಾರೆ ಹೋಗೋಣ ಕಮ್ಲಿ. ಒಳ್ಳೆ ಕತೆ ಆಯ್ತಿ ನನ್ನ ಮಗಂದು. ನನ್ನ ಮಗಂತಾಗ ಎಣಿಕೊಂಡು ಕುಂತ್ಕತಿಯ ನೀನು. ಅವ್ನು ಹೇಳ್ದಂಗೆಲ್ಲ ಕೇಳಿಸ್ಕೊಂಡು ಬಾ ಸುಮ್ಕೆನೆ. ಅವ್ನು ಏನಾರ ಬೈಕೊಂಡು ಏನಾರ ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ, ಅದನ್ನು ಕಟ್ಕೊಂಡು ನಮ್ಗೇನಾಗಬೇಕು ಲೋಪರ್ ನನ್ನ ಮಗನ ಕಟ್ಕೊಂಡು. ಬಾ ಸುಮ್ಮನೆ ನೀವು ಹೋಗೋಣ. ಇವನು ಸಾಕು, ಇವನು ಸವಾಸನೂ ಸಾಕು. ಕಮ್ಲಿ ಕಮ್ಲಿ ಕಮ್ಲಿ, ನನ್ನ ಮಾತು ಕೇಳು ಕಮ್ಲಿ, ಬಿಟ್ಟೋಗ್ಬೇಡ ಕಮ್ಲಿ. ಅಯ್ಯೋ ದೇವ್ರೆ, ನೀನು ನನ್ನ ಮನ್ಸಾರೆ ಪಿರುತಿ ಮಾಡಿದ್ಯಾ ಅಂತ ಅನ್ಕೊಂಡಿದ್ದೆ. ಹಿಂಗೆಲ್ಲನೂ ನೀನು ಇದು ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ನಾನಂತೂ. ಕಮ್ಲಿ ನನ್ನ ಮಾತು ಕೇಳು ಕಮ್ಲಿ, ಪ್ಲೀಸ್ ಕಮ್ಲಿ, ಹಂಗೆಲ್ಲ ಬಿಟ್ಟೋಗ್ಬೇಡ ಕಮ್ಲಿ. ನನ್ನ ಹೆಂಡತಿ ಎಲ್ಲ ಆಡ್ಕೊಬಿಡ್ತಾಳೆ ಕಮ್ಲಿ. ನನ್ನ ಹೆಂಡತಿದಾಗೆಲ್ಲ ನಿನ್ನನ್ನು ಯೋಸೊಂದು ಇಷ್ಟಪಡ್ತಾ ಇದೆಯಾ ಗೊತ್ತಾ? ಹಂಗೆ ಹಿಂಗೆ ಅಂತ ಹೇಳಿದ್ದೆ ನೀನು. ಹಿಂಗೆಲ್ಲ ಮಧ್ಯದಾರಿನ ಕೈ ಕೊಟ್ಬಿಟ್ಟು ಹೋಗ್ಬೇಡ ಕಮ್ಲಿ ನೀನು. ಛೇ ಪಾಪಣ್ಣ, ನಿನ್ಗೆ ಹಿಂಗೆ ಆಗ್ಬಾರ್ದಾಗಿತ್ತು. ನಾನೆಲ್ಲೋ ಕಮ್ಲಿ ನಿನ್ನ ಮನ್ಸಾರಿ ಇಷ್ಟಪಟ್ಟವಳೆ ಅಂತ ಅನ್ಕೊಂಡಿದ್ದೆ, ಆದರೆ ನೀನು ಆಸ್ತಿ ನೋಡ್ಬಿಟ್ಟು ಇಷ್ಟಪಟ್ಟವಳೆ ಅಂತ ನಂಗೆ ಈಗಲೇ ಏನೇ ಗೊತ್ತಾಗಿದ್ದು. ಛೇ ಪಾಪಣ್ಣ, ಹಿಂಗೆ ಆಗ್ಬಾರ್ದಾಗಿತ್ತು ಪಾಪಣ್ಣ, ಹಿಂಗೆ ಆಗ್ಬಾರ್ದಾಗಿತ್ತು. ಏನಾರ ಆಗಲಿ ನೀನು ಹಿಂಗೆಲ್ಲನೂ ಮೋಸ ಹೋಗ್ಬಾರ್ದಾಗಿತ್ತು. ಅಯ್ಯೋ ಕಮ್ಲಿ, ನಮ್ಮ ಪಾಪಣ್ಣನಿಗೆ ಅನ್ಯಾಯ ಮಾಡ್ಬಿಟ್ಟಲ್ಲ ಕಮ್ಲಿ, ನೀನು ಹಿಂದೆ ಬಿದ್ದುಬಿಟ್ಟು ಎಲ್ಲ ಮಾಡ್ಬಿಟ್ಟು. ಛೇ ಪಾಪಣ್ಣ, ಸಮಾಧಾನ ಮಾಡ್ಕ, ಏನು ಮಾಡೋಕ್ಕಾಗಿಲ್ಲ. ಲೋ ರಾಹುಲು, ನೀನಾದರೂ ಹೇಳ ಕಮ್ಲಿಗೆ, ಮದುವೆ ಮಾಡ್ಕೊಳಕ್ಕೆ ನನ್ನ. ಈಗೆಲ್ಲ ಮದುವೆ ಸೆಟ್ ಆಗೈತೆ, ಎಲ್ಲ ಐಟಮ್ಗಳೆಲ್ಲ ತತ್ತಾ ಇವ್ನಿ. ಈ ಟೈಮಾಗ ಕೈ ಕೊಟ್ಬಿಟ್ರೆ ಹೆಂಗ್ಲಾ? ಲೇ ಕಮ್ಲಿ, ಹಿಂಗೆ ಮಾಡ್ಬೇಡ ಕಣ್ಲೆ, ಬರ್ಬಾರ್ದು ಪಾಪ ಎಲ್ಲ ಬಂದ್ಬಿಡ್ತದೆ ನಿನಗೆ. ಪಾಪ ಕಣ್ಲೆ, ಭಾಳ ಒಳ್ಳೆಯರು ಕಾಣಲೆ, ಭಾಳ ಅಂದರೆ ಭಾಳ ಒಳ್ಳೆಯವನು. ನೀನು ಸುಮ್ಮನೆ ನೀನಿಯ ನನ್ನ ಮಾತು ಕೇಳಿ ಸುಮ್ಮನೆ ನೀನಿಯ ನೀನು ತಾಳಿ ಕಟ್ಟಿಸ್ಕೈ ಏನಾಗಕ್ಕಿಲ್ಲ. ಪಾಪಣ್ಣಂಗಿನ ಗಂಡ ಬೇಕಾ ನಿಂಗೆ ಹೇಳು? ಎಷ್ಟು ಇಷ್ಟಪಟ್ಟಿದ್ದೆ ನೀನುನುವೆ ಆಸ್ತಿ ತಾನೇ. ಇವತ್ತಲ್ಲಿ ನಾಳೆ ಪಾಪಣ್ಣ ಆಸ್ತಿ ಮಾಡಿ ಸಂಪಾದನೆ ಮಾಡ್ತಾನೆ. ಪಾಪಣ್ಣನ ಮದುವೆದಾರಿನಾಗ ಹಿಂಗೆ ಕೈ ಕೊಟ್ಬಿಟ್ಟು ಹೋಗ್ಬೇಡ ಕಮ್ಲಿ. ಮಾಡ್ಕ ಮದುವೆ ಮಾಡ್ಕ, ನಿಂಗೆ ಒಳ್ಳೆ ಜೋಡಿ. ಈ ಪಾಪಣ್ಣಂಗಿನ್ನ ಒಳ್ಳೆ ಜೋಡಿ ನಿಂಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಪಾಪಣ್ಣನೇ ನಿಂಗೆ ಒಳ್ಳೆ ಜೋಡಿ. ಏಯ್ ರಾಹುಲ್, ಏನಿಲ್ಲ, ನನ್ನ ಸುದ್ದಿಗೆ ಏನಾರ ಬಂದ್ಬಿಟ್ರೆ ನೋಡಿ, ಸುಮ್ಮನೆ ನಂಗೆ ಉರಿಸ್ಬೇಡ. ನಿನಗೆ ಭಾಳ ಖುಷಿ ಆಯ್ತಲ್ವ ನಿಂಗೆ? ಪಡು ಖುಷಿಯ ಪಡು. ಹೆಂಗೆ ಖುಷಿ ಪಡ್ತಾವನಿ? ನನಗೆ ಬರ್ತಿರೋ ಸಿಟ್ಟಿಗೆ ನೋಡಿಯಮ್ಮ, ಹೇಳೋದೆಲ್ಲ ಹೇಳಿದ್ವಲ್ಲ, ಹೋಗೋಣ. ನೋಡಪ್ಪ, ನಿಮ್ಮ ಮನೆ ಬಾಗ್ಲಾಕೊಂಬಿಟ್ಟು ಬಂದೀವಿ. ನಿಮ್ಮ ಮನೆ ನೀನೇ ಇಟ್ಕ. ಅಂಥ ಮನೆಗೆ ಇರೋದಕ್ಕಿಂತ ಎಲ್ಲ ನಾವು ಬಿದ್ದಿರೋದು ಎಷ್ಟು ವಾಸಿ. ನಮ್ಮಮ್ಮ ಕೂಲಿನಲ್ಲಿ ಮಾಡ್ಕೊಳ್ಬೇಕಾದ್ರೆ ಇದ್ದು ಬಿಡ್ತೀವಿ, ನಿನ್ನನ್ನು ಮಾತ್ರ ಕಟ್ಕೊಳ್ಳಲ್ಲ ನಾನಂತೂ. ನಿನ್ನ ಮಕ್ಕ ನೋಡಿದ್ರೆ 3 ದಿನ ಊಟ ಸೇರಕ್ಕಿಲ್ಲ, ಇನ್ನು ಪಿರುತಿ ಬೇರೆ ಬರ್ತದೆ. ಥೂ ಅಮ್ಮ, ನೋಡಿ ಹೋಗೋಣ. ಇವನ ಮೇಲೆ ಸೀಮೆಗೆಲ್ದಿರೋ ಪಿರುತಿ ಬಂದ್ಬಿಡ್ತದೆ. ಥೂ ಇವನ್ ಮಕ್ಕ ಮುಚ್ಚ. ನಡಿಯಮ್ಮ ಹೋಗೋಣ. ಕಮ್ಲಿ ಬಿಟ್ಟೋಗ್ಬೇಡ ಕಮ್ಲಿ, ನನ್ನ ಮಾತು ಕೇಳು ಕಮ್ಲಿ. ಲೇ ಕಮ್ಲಿ, ಬಿಟ್ಟೋಗ್ಬೇಡವೆ ಕಮ್ಲಿ. ಪಾಪಣ್ಣ, ಸಮಾಧಾನ ಮಾಡ್ಕ. ಯಾರೂ ಹಿಂಗೆಲ್ಲನೂ ಸುಮ್ಮನೆ ಹುಡುಗಿಯರು ದುಡ್ಡು ಇಲ್ದಿದ್ದು ಯಾರು ಬರಲ್ಲ. ಹೆಂಡತಿ ಮಕ್ಳೇನೆಯಾ ದುಡ್ಡಿಲ್ಲ ಅಂದರೆ ಇರೋದು ಕಷ್ಟ. ಅಂತಂದ್ರೆ ಬೇರೆ ಯಾರು ಇರ್ತಾರ? ನನಗೆ ಎಲ್ಲ ಥರ ಅನುಭವನೂ ಆಗೋಗ್ಬಿಟ್ಟೈತೆ ನನಗೆ.
ನೋಡು ಒಂದಲ್ಲ ಎರಡಲ್ಲ ಭಾಳ ಥರ ಅನುಭವ ಆಗೋಗ್ಬಿಟ್ಟೈತೆ. ದುಡ್ಡಿಲ್ಲ ಅಂದರೆ ನಾಯಿನೂ ಮೂಸ್ ನೋಡೋಕ್ಕಿಲ್ಲ. ಇನ್ನು ಈ ಕಾಮ್ಲಿನಿ ಆ ಲೆಕ್ಕ ನೋಡಿದ್ರ ನಿಜವಾಗ್ಲೂ ಇಷ್ಟಪಡ್ತಾವ್ರೆ ಅಂತ ಹೇಳ್ತಿದ್ರಿ. ನೋಡ್ದಾ ದುಡ್ಡಿಲ್ಲ ಅಂತ ಗೊತ್ತಾದ ತಕ್ಷಣ ಅವಳು ನಿಜವಾದ ಮುಖವಾಡ ಹೆಂಗೆ ಬಯಲಾಯ್ತು ಅಂತ ಹೇಳ್ಬಿಟ್ಟು, ಅಲ್ಲ ಕಮಲಿ ಹಿಂಗೆ ಮಾಡ್ತಾಳೆ ಅಂತ ನಾನು ಕನ್ಸು ಮನ್ಸಾಗೂ ಅಂದ್ಕೊಂಡಿರಲಿಲ್ಲ. ಕಮಲಿ ಅಂತ ಕೆಲಸ ಮಾಡ್ಬಿಟ್ಲು ನೋಡ್ದಾ. ನಂಗೆ ಸ್ಯಾನೆ ಬೇಜಾರಾಯ್ತೈತೆ. ಕಮಲಿ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಇಂಥ ಕೆಲಸ ಮಾಡಬಾರ್ದಾಗಿತ್ತು ಬಿಡು. ಅಲ್ಲ ನನ್ನ ಆಸ್ತಿ ನೋಡ ಬಂದಿದ್ದು, ನಾನು ನನ್ನ ಪಿರುತಿ ನೋಡಿ ಬಂದವಳು ಅನ್ಕೊಂಡಿದ್ದೆ. ಥು, ಏನು ಮಾಡಬೇಕು ಇವಾಗ? ಸಮಾಧಾನ ಮಾಡ್ಕ ಪಾಪಣ್ಣ, ಸಮಾಧಾನ ಮಾಡ್ಕ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಸುಮ್ಮನಾಗು ಅಷ್ಟೇ ನೀನು. ನೋಡು ಆಗೋದೆಲ್ಲ ಒಳ್ಳೇದಕ್ಕೆ ನೀನು, ಸರಿನಾ? ನಡಿ ಸುಮ್ಮನೆ ನೀನು.